ಸೊ ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಮೌನ. ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಅಕ್ಷಯ ತೃತೀಯ ಗೈಸ್. ಊರಿಗೆಲ್ಲ ಹೋಗಿ ವಾಯ್ಸ್ ಅಂತೂ ಫುಲ್ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ಇವತ್ತು ಮಂಡೇ, ನಾವು ಇವತ್ತು ಮಾರ್ನಿಂಗ್ ಬಂದಿದ್ದು, ಅರ್ಲಿ ಮಾರ್ನಿಂಗ್ ಹೊರಟು ಬಂದ್ವಿ ಊರಿಂದ. ಆ್ಯಂಡ್ ಅಕ್ಷಯ ತೃತೀಯ ಇದ್ದಿದ್ದರಿಂದ ಮನೆಯೆಲ್ಲ ಫುಲ್ಲು ಆಲ್ಮೋಸ್ಟ್ ಒಂದು 2 ವೀಕ್ಸ್ ಊರಿಗೆ ಹೋಗ್ಬಿಟ್ಟಿದ್ವಲ್ವಾ, ಸೊ ಫುಲ್ಲು ಧೂಳಾಗಿತ್ತು. ಸೊ ಅಲ್ಲಿಂದ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಪೂಜೆ ಎಲ್ಲ ಮಾಡಿ 1 ಅವರ್ ಮಲಗಿದ್ದೆ ಅಷ್ಟೇ. ಆ್ಯಂಡ್ ಮೂಡೇ ಇಲ್ಲ ಗೈಸ್. ಏನಪ್ಪ ಅಂತ ಹೇಳಿದ್ರೆ, ಅಕ್ಷಯ ತೃತೀಯ ದಿನ ಅಟ್ಲೀಸ್ಟ್ ಗೋಲ್ಡ್ ಆಗಿಲ್ಲ ಅಂದರೆ ಸಿಲ್ವರ್ ಆದರೂ ತೊಗೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಸಿಹಿದು ಕಾಲ್ಗೆಜ್ಜೆ ಹಳೇದಾಗಿತ್ತು ಆ್ಯಂಡ್ ವಿಶ್ವಂದು ಕಡ ಇತ್ತು, ಹೊಸ ಬ್ರೇಸ್ಲೆಟ್ ಕೊಟ್ಟನಲ್ವಾ. ಸೊ ಅದಕ್ಕೆ ಅದನ್ನು ಹಾಕ್ಬಿಟ್ಟು, ಎರಡನ್ನೂ ಹಾಕ್ಬಿಟ್ಟು ಸಿಹಿಗೆ ಹೊಸ ಚೈನ್ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅವಳು ತುಂಬ ಯಾವಾಗಲೂ ಕುಣಿತಾನೆ ಇರ್ತಾಳೆ. ಅದಕ್ಕೆ ಅವಳ ಹತ್ರ ಇರೋ ಗೆಜ್ಜೆಲಿ ಆಲ್ಮೋಸ್ಟ್ ಒಂದು ರೌಂಡ್ ಗೆಜ್ಜೆ ಇರುತ್ತಲ್ಲ, ಅದರಲ್ಲಿ ಆಫ್ ಗೆಜ್ಜೆ ಎಲ್ಲದರಲ್ಲೂ ಬಿದೋಗಿದೆ ಇಲ್ಲ. ಸೊ ಹಾಗಾಗಿ ಅದನ್ನು ಹಾಕಿಬಿಟ್ಟು ಹೊಸದೊಳಗೆ ಚೈನ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ 7 o'clock ಆಗಿದೆ ಆ್ಯಂಡ್ ಏನು ಮಾಡೋಕ್ಕೂ ಮೂಡಿಲ್ಲ. ಒಂಥರ ಊರಿಂದ ಬಂದ್ವಲ್ಲ, ಒಂಥರ ಬೇಜಾರು. ಇಷ್ಟು ದಿನ ಆಲ್ಮೋಸ್ಟ್ 2 ವೀಕ್ಸ್ ಎಲ್ಲರೂ ಒಟ್ಟಿಗೆ ಇದ್ವಿ, ಅದೊಂಥರ ಬೇಜಾರು. ಆ್ಯಂಡ್ ಹೆಲ್ತ್ ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ, ಅದು ಒಂದು ಕಡೆ ಬೇಜಾರು, ಒಂಥರ ಏನೋ ಒಂಥರ. ಆ್ಯಂಡ್ ನೋಡಿ, ಸ್ಕಿನ್ ಇವಾಗ ತಾನೇ ಚೆನ್ನಾಗಾಗ್ತಿದೆ ಅಂತ ಅಂದ್ಕೊಳ್ಬೇಕಾದ್ರೆ ಅಗೇನ್ ಒಂದು ಪಿಂಪಲ್ ಬಂದುಬಿಟ್ಟಿದೆ, ಅದೊಂದು ಕಡೆ ಬೇಜಾರು. ಸೊ ಏನೋ ಹೋಗೋಣ ಅಂತ ಸಂಡೆಯಿಂದ ಹೋಗೋಕ್ಕೆ ಮೂಡೇ ಇರಲಿಲ್ಲ. ಇವಾಗ ಆಲ್ಮೋಸ್ಟ್ 7:30 ಆಗಿದೆ. ಅಂದರೆ ಊಟಕ್ಕೆ ಉಪ್ಪಿಟ್ಟು ಮಾಡಿದ್ದೆ, ಏನು ಮಾಡೋಕ್ಕೂ ಮೂಡಿಲ್ಲ ಅಂತ. ಸೊ ಇವಾಗ ಅದನ್ನೇ ಸ್ವಲ್ಪ ತಿಂದ್ಕೊಂಡು ಆಟೋದಲ್ಲಿ ಓಡಬೇಕು. ಆ್ಯಕ್ಚುಲಿ ವಿಶ್ವ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಅವರಿಗೆ ಪಾಪ ಲಾಸ್ಟ್ ವೀಕೆಲ್ಲ ವರ್ಕ್ ಫ್ರಮ್ ಹೋಮ್ ಲೀವೆಲ್ಲ ಹಾಕಿದ್ರಲ್ಲ, ತುಂಬ ಕೆಲಸ. ಸೊ ಹಾಗಾಗಿ ಅವ್ರು ಬರೋದಕ್ಕಾಗಿಲ್ಲ. ನಾನು ನನ್ನ ಮೈದನ ಸಿಹಿ ಹೋಗ್ತಾ ಇದ್ದೀವಿ. ಸೊ ಚಲೋ ಬನ್ನಿ ಹೋಗುವ. ಏನು ತೊಗೊತೀನಿ, ಹೆಂಗಿರುತ್ತೆ? ಐ ಥಿಂಕ್ ತುಂಬ ರಶ್ ಇರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ನೋಡುವ, ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಏನಾದರೂ ಒಂದು ತೊಗೊಬೇಕು ಅಂತ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುವ. ಕಾಯಿಸಿ ಇವಾಗ ಆಟೋ ಬುಕ್ ಮಾಡಿದ್ದೀವಿ. ಆಲ್ಮೋಸ್ಟ್ 8 ಗಂಟೆ ಆಗುತ್ತೆ ನಾವು ಹೋಗೋಷ್ಟೊತ್ತಿಗೆ. ನೋಡೋಣ ಹೆಂಗಿರುತ್ತೆ, ಹೆವಿ ರಶ್ ಅನ್ಕೊತೀವಿ. ಲಿಫ್ಟ್ ಹತ್ರ ಹೆವಿ ಜನ ಇದ್ದಾರೆ, ಹಂಗಾಗಿ 3rd ಫ್ಲೋರ್ ವರ್ಗ ಹತ್ಕೊಂಡೇ ಬಂದ್ವಿ. ಅಷ್ಟೇನು ಜನ ಇಲ್ಲ ಅಂದ್ಕೊಂಡಷ್ಟು. ಆ್ಯಕ್ಚುಲಿ ನಾವು ಸುತ್ತ ಗೆಜ್ಜೆ ಇರುತ್ತೆ ಅಲ್ವಾ, ಸೊ ಆ ಥರ ಚೈನ್ ತೊಗೊಳ್ಳೋಣ ಅಂತ ಹೋಗಿದ್ದು ಸಿಹಿಗೆ. ಬಟ್ ಅಲ್ಲಿ ಸುತ್ತ ಗೆಜ್ಜೆ ಇರೋದು ಖಾಲಿ ಆಗಿದೆ ಅಂತ ಹೇಳಿದ್ರು. ಆ್ಯಂಡ್ ಈ ಥರ ಸ್ಮಾಲ್ ಗೆಜ್ಜೆಗೇ ಜಾಸ್ತಿ ಪ್ರೈಸ್ ಇತ್ತು. ಇವಾಗ ಬೆಳ್ಳಿ ಕಾಸ್ಟ್ಲಿ ಆಗಿದೆ ಅಲ್ಲ, ಸೊ ಅದರಲ್ಲೇ ನಾನು ಅಂದ್ಕೊಂಡಿದ್ದು ಬೇರೆ, ಸುತ್ತ ಗೆಜ್ಜೆ ಇರೋದು ಚೆನ್ನಾಗಿರೋದು ತೊಗೊಳ್ಳೋಣ ಅಂತ. ಬಟ್ ಅಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ ಆ್ಯಂಡ್ ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಆ್ಯಂಡ್ ಭೀಮಾ ಗೋಲ್ಡಲ್ಲಿ ನೀವೇನಾದರೂ ಸಿಲ್ವರ್ ತೊಗೊಂಡ್ರೆ ಅವರು 90% ಹಾಕೋತಾರೆ, ಅವ್ರದ್ದೇ ಸಿಲ್ವರ್ ಆಗಿದ್ರೆ. ಹಾಗಾಗಿ ಭೀಮಾದಲ್ಲೇ ತೊಗೊಳ್ಳೋಣ ಅಂತ ಅದರಲ್ಲೇ ಚಾಯ್ಸ್ ಮಾಡ್ತಾ ಇದ್ದೀನಿ. ಫೈನಲಿ ಈ ಡಿಸೈನ್ ಇಷ್ಟ ಆಯಿತು. ಆ್ಯಂಡ್ ಹಳೆಯ ಚೈನು, ಒಂದು ಬ್ರೇಸ್ಲೆಟ್ ಎಲ್ಲ ಹಾಕಿದ್ವಿ. ಅದಾದಮೇಲೆ ನನ್ನ ಮೈದನ ಒಂದು ಪ್ಲಾನ್ ಕೊಟ್ಟ. ಏನಂತಂದರೆ, ಏನು ಸಿಲ್ವರ್ ಬ್ರೇಸ್ಲೆಟ್ ಇದೆಯಲ್ಲ, ಅದು ನಾವು ಬೇರೆ ಕಡೆ ತೊಗೊಂಡಿದ್ದು, ಅಲ್ಲಿ ಹಾಕಿದ್ರೆ ಕಡಿಮೆ ಪ್ರೈಸಿಗೆ ತೊಗೋತಾ ಇದ್ರು. ಪ್ಲಸ್ ಇನ್ನೊಂದು ಏನಂತಂದರೆ, ಆ ಥರದ ಬ್ರೇಸ್ಲೆಟ್ ತೊಗೋಬೇಕು ಅಂದರೆ ಇವಾಗ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಕೌಂಟ್ ಮಾಡಿ ಮೇಕಿಂಗ್ ಚಾರ್ಜಸ್ ಎಲ್ಲ ಅವ್ನು ಹೇಳ್ದ. ಸೊ ಬ್ರೇಸ್ಲೈಟು ನನಗೇ ಆಗುತ್ತೆ, ನಾನೇ ತೊಗೋತೀನಿ. ಸೊ ಅದೇನು 4000 ಇದೆಯಲ್ಲ, ಅದನ್ನು ಅಮೌಂಟ್ ಹಾಕ್ತೀನಿ ಅಂತ. ಸೊ ಅವನು 4000 ನನಗೆ ಅಮೌಂಟ್ ಹಾಕ್ತಾ. ಸೊ ಅದ್ರ ಅಮೌಂಟನ್ನ ನಾನು ಟೋಟಲ್ ಬಿಲ್ಲಲ್ಲಿ ಪೇ ಮಾಡಿದೆ.
ನಾಲ್ಕು ಒದೆ ಹೊಡಿಯಮ್ಮ. ಇವಾಗ ಸಿಲ್ವರ್ ಎಲ್ಲ ತಗೊಂಡಾಯ್ತು. ಇದ್ರ ಹತ್ರನೇ ಕಹಳೆ ಕಾಫಿ ಇರೋದು. ನಂಗೆ ಅವತ್ತು ಸಖತ್ ಇಷ್ಟ ಇತ್ತು ಕಹಳೆ ಕಾಫಿ. ಸೊ ಕಾಫಿ ಕುಡಿಯೋಕೆ ಹೋಗ್ತಾ ಇದೆ ಇವಾಗ. ಪಾರ್ಸಲ್ ಬಂದಿತ್ತು, ಸೊ ಇಟ್ಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ 9 o'clock. ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಸಿಹಿಗೆ ಹಾಕೋದು. ವಾ, ಕರೆಂಟು ಆಯ್ತು. ನಡೆಸಿ ನಡೆಯೋ. ಇವಾಗ ಮನೆಗೆ ಬಂದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಸಿಹಿಗೆ ಹಾಕ್ಬೇಕು. ಸಿಹಿ ಊಟ ಮಾಡ್ತಿದ್ದಾಳೆ. ಸೊ ಅವ್ರ ಡ್ಯಾಡಿ ಚೈನ್ ಹಾಕ್ತಾ ಇದ್ದಾರೆ. ಸಿಹಿ ಚೆನ್ನಾಗಿದೆಯವ ಚೈನು? ಸೂಪರ್. ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು ನಿಮಗೆ? 3 ಖುಷಿ ಆಯ್ತಾ? ವಾ ಸಿಹಿ. ಅದು ಹಂಗೇನೆ ಯೂಸ್ ಮಾಡ್ತಾ ಸರಿ ಹೋಗುತ್ತೆ. ಸೊ ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಚೈನ್ ಬಂದು ಆಲ್ಮೋಸ್ಟ್ 10,000 ಆಯಿತು. ಸಿಲ್ವರ್ ಪ್ರೈಸ್ ಅಂತೂ ಹೆವಿ ಅಂತ ಹೇಳ್ಬೋದು. ಸಿಲ್ವರ್ ಪ್ರೈಸ್ಗಿಂತ ಮೇಕಿಂಗ್ ಚಾರ್ಜಸ್ ಅಷ್ಟಾಯಿತು. ನಂದು ಅಂದರೆ ಹಳೇದೆಲ್ಲ ಹಾಕಿದ್ರಿಂದ ಅದ್ರ ಮೇಲೆ ಅರೌಂಡ್ 1,500 ಎಕ್ಸ್ಟ್ರಾ ಪೇ ಮಾಡೋದಕ್ಕೆ ಬಂತು ಅಷ್ಟೇ. ಮನೆಗೆ ಏನು ಅಕ್ಷಯ ತೃತೀಯ ದಿನ ಏನಾದರೂ ಒಂದು ತೊಗೊಬೇಕು. ಲಾಸ್ಟ್ ಇಯರು ತೊಗೊಬಂದಿದ್ದೆ. ಸೊ ಹಾಗಾಗಿ ಇವತ್ತು ಹೋಗಿ ಲೇಟಾದ್ರೂ ಹೋಗಿ ತೊಗೊಂಬಂದೆ. ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.